ತಾನೇ ಕಚ್ಚಾ ಬೆಲೆ 4.23 ಅಷ್ಟು ಇಳಿಕೆಯಾಗಿದೆ. ಕೇಂದ್ರ ಸರ್ಕಾರ ಯಾಕೆ ಮತ್ತೆ ಕಡಿಮೆ ಮಾಡಲಿಲ್ಲ? ಪೆಟ್ರೋಲ್ ಮೂಲ ಪ್ರತಿ ಲೀಟರ್ಗೆ 42.60 ಇದೆ ಮೂಲ. ಬರೀ ಟ್ಯಾಕ್ಸ್ ಎಲ್ಲ ಜಾಸ್ತಿ ಹಾಕ್ಬಿಟ್ಟು 103 ರೂಪಾಯಿಗೆ ಈಗ ಮಾರಾಟ ಮಾಡ್ತಾ ಇದ್ದಾರೆ. 1 ಲೀಟರ್ಗೆ 60 ರೂಪಾಯಿಯಷ್ಟು ಲಾಭ ಅವರಿಗೆ ದೊರೀತಾ ಇದೆ. ಡೀಸೆಲ್ ಅಲ್ಲೂ ಕೂಡ 91 ರೂಪಾಯಿ ಇದೆ, 91, 92 ಹಿಂಗೆಲ್ಲ ಇದೆ. ಆ ಏರಿಯಾ ಡಿಪೆಂಡ್ ಆಗುತ್ತೆ. 43 ರೂಪಾಯಿ ಅದರಲ್ಲೂ ಲಾಭ ಅವರಿಗೆ ಸಿಗ್ತಾ ಇದೆ. ಸೊ 60% ಟ್ಯಾಕ್ಸ್ ಕೂಡ ಇದಕ್ಕೆಲ್ಲ ಪೆಟ್ರೋಲ್ ಡೀಸೆಲ್ಗೆಲ್ಲ ಕೂಡ ಹಾಕಿದ್ದಾರೆ. ಸುಮಾರು ಮಾಹಿತಿ ಪ್ರಕಾರ 43 ಲಕ್ಷ ಕೋಟಿ ರೂಪಾಯಿ ಇದರಿಂದ ಅವರಿಗೆ ಲೂಟಿ ಹೊಡೆಯಲಿಕ್ಕೆ ಅವಕಾಶ ಇವತ್ತು ಸಿಕ್ಕಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಯಾತ್ರೆ ಅನ್ನೋದನ್ನ ನೀವು ಬೋರ್ಡ್ ಹಾಕಬೇಕು. ಹೇಳಿ ನೀವು, ನಾವು ಹಾಲನ್ನ ರೈತರ ಬದುಕನ್ನ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಕೇಳಿ. ಇವರೊಬ್ರು ನಮ್ಮ ವಿನಯ್ ಹಸ್ಕೊಂಡು ಇಟ್ಕೊಂಡಿದ್ದಾರೆ, ಎಮ್ಮೆ ಇಟ್ಕೊಂಡಿದ್ದಾರೆ. ಬೂಸ ಬೆಲೆ ಎಲ್ಲ ಯಾಕೆ ಕಡಿಮೆ ಮಾಡಿಸೋಕ್ಕಾಗಲಿಲ್ಲ? ಹಿಂಡಿ ಬೆಲೆ ಯಾಕೆ ಕಡಿಮೆ ಮಾಡಿಸೋಕ್ಕಾಗಲಿಲ್ಲ? ಎಲ್ಲ ನೀವೇ ಎಲ್ಲ ಬೆಲೆಗಳನ್ನ ಜಾಸ್ತಿ ಮಾಡಿಸ್ಬಿಟ್ಟು ಈಗ ಬೇರೆ ರಾಜ್ಯಗಳಿಗೆ ನಮ್ಮಲ್ಲಿ 42 ರೂಪಾಯಿ, ಕೇರಳ 52, ಗುಜರಾತ್ 53, ಮಹಾರಾಷ್ಟ್ರ 52, ತೆಲಂಗಾಣ 58, ಅಸ್ಸಾಂ 60, ಹರಿಯಾಣ 56, ಮಧ್ಯಪ್ರದೇಶ 52, ಪಂಜಾಬ್ 56, ಉತ್ತರ ಪ್ರದೇಶ 56, ಗುಜರಾತ್ 53. ಇದು ಹಾಲಿನ ಬೆಲೆ. ನಾವು ರೈತರನ್ನು ಉಳಿಸೋಕ್ಕೋಸ್ಕರ ಈ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ. ನೀರಿನ ಬೆಲೆ ಎಲ್ಲ ಸ್ಮಾಲ್ ಏರಿಸಿದ್ದೇವೆ, ಜಾಸ್ತಿ ಮಾಡ್ಬೋದಾಯಿತು. ನಮ್ಮ ಈ ಒಂದು ಮನೆಗೆ ತೆಗೆದುಕೊಂಡು ಹೋಗುವಂಥ ಏನು ಈ ಒಂದು ಇದ್ರ ಬಗ್ಗೆನೋ ಒಂದು ಹಿಂದೆ ಅವ್ರ ಸರ್ಕಾರನೇ ತೀರ್ಮಾನ ಮಾಡಿತ್ತು ಒಂದು ರೇಟ್ನ. ನಾನು ಮೊನ್ನೆ ನೋಡಿ ಅದನ್ನು ಪರಿಶೀಲನೆ ಮಾಡಿ ಸ್ವಲ್ಪ ಇಳಿಸಿದ್ದೀನಿ. ನಾನು ಇಷ್ಟು ಮಾಡಕ್ಕೆ ಹೋಗ್ಬೇಡಿ, ಈ ಒಂದು ಕಚ್ಚಾ ಸಾಲಿಡ್ ವೇಸ್ಟ್ನ ತೆಗೆದುಕೊಂಡೋಕೆ ಅಂತೇಳಿ ಒಂದು ಮಿನಿಮಮ್ ಆಗಿ ಅದನ್ನು ಕೂಡ ಬಡವರಿಗೆ ಉಳಿಸೋ ರೀತಿಯಲ್ಲಿ ಮಾಡಿದ್ದೇವೆ. ಈಗ ನೀವು ಚಿನ್ನ ಲೆಕ್ಕ ಹಾಕೊಳ್ಳಿ. ಚಿನ್ನ ಯಾರ ಕೈಲಿದೆ ಕಂಟ್ರೋಲ್ ಮಾಡೋಂಥದ್ದು? 10 ಗ್ರಾಮ್ಗೆ ಎಷ್ಟಿತ್ತು? ಎಷ್ಟಿತ್ತು? 6,000 4-5 3 ವರ್ಷದಲ್ಲೇ ಇಷ್ಟು ಇತ್ತು. ಹಿಂದೆ UPA ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಇದೆ ನಂದು ಚಿನ್ನ. UPA ಗೌರ್ಮೆಂಟ್ ಇದ್ದಾಗ ಗೋಲ್ಡ್ 28,000 ಆಯಿತು, ಈಗ 92,000 ರೂಪಾಯಿ ಆಗಿದೆ. ಸಾಮಾನ್ಯ ನೀವು ಉಪಯೋಗಿಸೋ ಒಂದು 10,000 ರೂಪಾಯಿ ಮೊಬೈಲ್ ಫೋನು ಈಗ 36,000 ರೂಪಾಯಿ ಆಗಿದೆ. TV 32 ಇಂಚಿದ್ದು 32 10 ವರ್ಷದಲ್ಲಿ UPA ಗೌರ್ಮೆಂಟ್ ಇದ್ದಾಗ 13,000 ಆಯಿತು, 36,000 ಆಗಿದೆ. AC 1.5 ಟನ್ದು 25,000 ಆಯಿತು, ಈಗ 44,000 ಆಗಿದೆ. ರಿಫ್ರಿಜಿರೇಟರ್ 10,000 ಇದ್ದಿದ್ದು 20,000 ಆಗಿದೆ. ಹಿಂಗೆ ಡಾಲರ್ ಬೆಲೆನೂ 59 ಇದ್ದಿದ್ದು 86 ಆಗಿದೆ. ಸಿಮೆಂಟು 268 ರೂಪಾಯಿ ಇತ್ತು, ಈಗ 410 ಆಗಿದೆ. ಇದನ್ನ ಯಾರು ಕಂಟ್ರೋಲ್ ಮಾಡೋರು? ಕಬ್ಬಣ ಎಷ್ಟಿತ್ತು? ಅದು ಹೆಚ್ಚು ಕಮ್ಮಿ 17,000 ರೂಪಾಯಿ ಜಾಸ್ತಿ ಆಗಿದೆ ರೀಸೆಂಟಾಗಿ. ಸಾಮಾನ್ಯ ವೆಹಿಕಲ್ಗಳು ಐತಲ್ಲ, ಇನೋವಾ, ಫಾರ್ಚುನರ್, ಸ್ಕಾರ್ಪಿಯೋ, ಇವೆಲ್ಲ ಟ್ರ್ಯಾಕ್ಟರ್ಗಳು, ಇವೆಲ್ಲ ಕೂಡ ಸಣ್ಣ ಟ್ರ್ಯಾಕ್ಟರು 1,75,000 ರೂಪಾಯಿ ಸಿಕ್ಕಿತ್ತು, ಈಗ ಅದು 5 ಲಕ್ಷ ಆಗೋಯ್ತು. ಇನೋವಾ ಗಾಡಿ 12 ಲಕ್ಷ ಇದ್ದಿದ್ದು ಈಗ 26,000 ಆಗಿತ್ತು. ಫಾರ್ಚುನರ್ 25 ಇದ್ದಿದ್ದು 47 ಆಗೋಯ್ತು. ಸ್ಕಾರ್ಪಿಯೋ 9 ಸಿಕ್ತಿದ್ದು 22 ಆಗೋಯ್ತು. ಇನ್ನು ಸಣ್ಣ ಹೀರೋ ಹೋಂಡಾ
53,000 ರೂಪಾಯಿಗೆ 96,000 ಆಗೋಯ್ತು. ಆಕ್ಟಿವ್ ಹೋಂಡಾ 56,000 ಇದ್ದಿದ್ದು 1,08,000 ಆಗೋಯ್ತು. ಆಲ್ಮೋಸ್ಟ್ ಡಬಲ್. ಟೋಲು 80 ರೂಪಾಯಿ ಇದ್ದಿದ್ದು 260. ಇದೇನು ಕಣ್ಣು ಕಾಣ್ತಾ ಇಲ್ಲ ಅವ್ರಿಗೆ? ಏನ್ರಿ ಅಶೋಕ್ ಅವರೇ, ವಿಜಯೇಂದ್ರ ಅವರೇ, ನಮ್ಮ ಸೆಂಟ್ರಲ್ ಮಿನಿಸ್ಟರ್ಸು, ನಿಮ್ಗೇನು ಕಣ್ಣು ಕಾಣ್ತಾ ಇಲ್ಲ? ಇದೇನು ಲೆಕ್ಕಕ್ಕಿಲ್ವಾ ಇದು? ಬರೀ ಹಾಲು ಮಾತ್ರ ಕಾಣ್ತಾ ನಿಮ್ಗೆ. ರೈತನ ಹಾಲು. ರೈತನ ವಿರೋಧಿ ಪಕ್ಷ ಬಿಜೆಪಿ. ರೈತನ ಮೇಲೆ ಏನೆಲ್ಲ ತೊಂದರೆ ಕೊಡಕ್ ಸಾಧ್ಯ ಆ ರೈತನಿಗೆ ಕೊಡ್ತಾ ಇದ್ದಾರೆ. ಈಗ ನೀವೆಲ್ಲ ಗಮನದಲ್ಲಿ ಇಟ್ಕೊಂಡಿರ್ಬೋದು. ಈಗ ಕುಕಿಂಗ್ ಎಲ್ಲ 68 ಇತ್ತು, ಈಗ 100 ಚಿಲ್ಲರೆ ಆಗೋಗಿದೆ. ಸೊ ಹಂಗೆ ಪ್ರತಿ ಒಂದು ವಿಚಾರ ಕೂಡ ಇವತ್ತಾಗಿದೆ. ನಮ್ಮ ಸ್ನೇಹಿತರು ಹೇಳ್ತಾರೆ, ಬ್ಯಾಂಕು ದುಡ್ಡು ಕಟ್ಟಕ್ಕೂ ದುಡ್ಡು, ದುಡ್ಡು ಡೆಪಾಸಿಟ್ಗೂ ದುಡ್ಡು, ಡ್ರಾಯಲ್ಗೂ ದುಡ್ಡು, ಚೆಕ್ ಬುಕ್ಗೂ ದುಡ್ಡು. ಎಲ್ಲಿ ತಿಂದೆ? ಒಂದೊಂದು ಅಕೌಂಟ್ಗೆ ಡ್ರಾ ಮಾಡ್ಬೇಕಾದ್ರೆ, ವಿಡ್ರಾ ಮಾಡ್ಬೇಕಾದ್ರೆ ಕೂಡ ಎಷ್ಟು % ವಸೂಲು ಮಾಡ್ತಾ ಇದ್ದೀವಿ? ಮೊನ್ನೆ ಖರ್ಗೆ ಸಾಹೇಬ್ರು ಹೇಳ್ತಾ ಇದ್ರು, ಅದು ದೊಡ್ಡ ಸ್ಕ್ಯಾಂಡಲ್ ಆಗ್ಬಿಟ್ಟಿದೆ ಅಂತೇಳಿ. ಅದ್ರ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಚೆಕ್ ಬುಕ್ ತಗೊಳಕ್ಕೂ ದುಡ್ಡು, ಡೆಪಾಸಿಟ್ ಮಾಡೋಕ್ಕೂ ದುಡ್ಡು, ದುಡ್ಡು ವಾಪಸ್ ತಗೊಳಕ್ಕೂ, ಡ್ರಾ ಮಾಡೋಕ್ಕೂ ದುಡ್ಡು, ಎಲ್ಲದಕ್ಕೂ ದುಡ್ಡು. ಅದೇ ಎಷ್ಟು ದಿನ ಅವ್ನು ಇಟ್ಟಿರ್ತಾನೆ ಬ್ಯಾಂಕಲ್ಲಿ, ಅದಕ್ಕೆ ಲೆಕ್ಕ ಹಾಕಲ್ಲ ನೀವು. ಇದಕ್ಕೆ ಮಾತ್ರ ಉಸಿರು ಮಾಡಿಕೊಂಡು ಇವತ್ತು ನಾವು ಕೂತಿದ್ದೀವಿ. ಸೊ ಅದರಿಂದ ಪ್ರತಿ ಟ್ರಾನ್ಸಾಕ್ಷನ್ಗೂ ಕೂಡ ಇವತ್ತು ನೀವು ಹಣನ ಸುಲಿಗೆ ಮಾಡ್ತಾ ಇದ್ದೀರಿ. ಇದ್ರ ಬಗ್ಗೆ ಯಾಕೆ ಬಿಜೆಪಿಯವರು ಮಾತಾಡ್ತಾ ಇಲ್ಲ? ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ? ಇದ್ರ ಬಗ್ಗೆ ಎಲ್ಲ ಜನ ಆಕ್ರೋಶದಲ್ಲಿ ನೀವು ಮಾತಾಡ್ಬೇಕು. ನೀವು ನಾನು ಇದನ್ನೆಲ್ಲ ಉತ್ತರ ನೀವು ಕೊಡಬೇಕು. ನಿಮ್ಮ ಬೋರ್ಡ್ನ ಪ್ಲೇಟಲ್ಲಿ ನಿಮ್ಮ ಲೀಡರ್ಗಳು, ನ್ಯಾಷನಲ್ ಲೀಡರ್ಗಳು ಫೋಟೋ, ನನ್ನ ಫೋಟೋ, ಸಿದ್ದರಾಮಯ್ಯ ಫೋಟೋ ಹಾಕೋದಲ್ಲ, ಅವ್ರ ಫೋಟೋ ಹಾಕೊಂಡು ಅದೇನೇನು ಮಾಡ್ತಾ ಇದ್ರೆ ಅದನ್ನ ಹಾಕ್ಬೇಕು. ನೀವು ನಿಮ್ಮ ಆಕ್ರೋಶ ಏನಿದ್ರು ನಿಮ್ಮ ಲೀಡರ್ಗಳ ಮೇಲೆ ಇರಬೇಕು. ಏಕೆ ಇದರಿಂದ ನಿಮ್ಮ ಪಕ್ಷಕ್ಕೆ ಬಹಳ ಹಾನಿ ಆಗ್ತಾ ಇದೆ ಅನ್ನೋದನ್ನ ನೀವು ಅವ್ರಿಗೆ ಹೇಳಬೇಕು. ಜನರಿಗೂ ಹಾನಿ ಆಗ್ತಾ ಇದೆ, ನಿಮ್ಮ ಪಕ್ಷಕ್ಕೂ ಹಾನಿ ಆಗ್ತಾ ಇದೆ ಅನ್ನೋದನ್ನ ಹೇಳಬೇಕು. ಇದಕ್ಕೆ ನಮ್ಮನ್ನ ಇವತ್ತು ಜನ ಇಲ್ಲಿ ಕೂಣಿಸಿರೋದು.